ಅಣ್ಣವ್ರು ಬಂದ್ರು. ನಮಸ್ಕಾರ ಅಣ್ಣ. ಕೂತ್ಕೋ ಕೂತ್ಕೋ ಪಾಟೀಲ. ಆ ಹಡಬಿ ಹುಡುಗನ್ ಕೈನಲ್ಲಿ ಏಟ್ ತಿಂದ್ ಬಂದಿದ್ಯಲ್ಲೋ. ಆ ಹುಡುಗನ ತಿಗಣೆ ಹೊಸ್ಕಾಗ್ಬಿಡ್ತಿದ್ದೆ. ಆ ಸಮಯದಲ್ಲಿ ಅದೇ ಅವನು ಅಡ್ಡ ಬಂದ್ಬಿಟ್ಟ. ಯಾರ್ಲೋ ಅವನು ಬೇರಾಕಿ? ಗೊತ್ತಿಲ್ಲ ಅಣ್ಣ, ಅವನು ಯಾರೋ ಹೊಸಬ ಅಂತ ಕಾಣಿಸುತ್ತೆ. ನಮ್ಮ ವಿಷಯ ಗೊತ್ತಿಲ್ಲದೆ ಮೇಲ್ ಬಿದ್ದ. ಓರಾ ಅಣ್ಣ ಆ ಹುಡುಗನ್ನ. ಬೇಡಣ್ಣ, ಅಷ್ಟು ಜನಗಳ ಮುಂದೆ ಅವಮಾನ ಮಾಡಿರೋ ಆ ಹುಡುಗನ್ನ ಅದೇ ಜನಗಳ ಮುಂದೆ ಕೊಂದು ಆ ಏರಿಯಾದಲ್ಲಿ ನನ್ನ ದಾದಾಗಿರಿನ ನಿಲ್ಸ್ಕೋಬೇಕಣ್ಣ, ನಿಲ್ಸ್ಕೋಬೇಕು. ಪಾಟೀಲ ಏನ್ ಹೇಳ್ತಾ ಇದ್ಯಾ? ನೀನ್ ಕುದುರ್ಕೊಂಡ್ ಬರೋದ್ರೊಳಗೆ ಅವನ್ ಅಕ್ಕಂಗಾಗಿರೋ ಅನ್ಯಾಯಕ್ಕೆ ಅವನ ಎಸ್ಐ ಹತ್ರ ಕಂಪ್ಲೇಂಟ್ ಕೊಡ್ತಾನೆ. ಆ ವಿಟ್ನೆಸ್ ಕೋಳಿ ಕೆಂಪನ್ನ ಹೊರಗ್ ತರ್ತಾರೆ. ಆಮೇಲೆ ವಾರಂಟ್ ಕಳಿಸ್ತಾರೆ ನಿನ್ನ ಅರೆಸ್ಟ್ ಮಾಡಕ್ಕೆ. ಅರೆಸ್ಟ್? ಪೊಲೀಸ್ನವ್ರ ಕೈ ಸಿಗೋದ್ಕಿಂತ ಈ ಚೂರಿ ಚುಚ್ಚೂರು ಸಾಯೋದೇ ಮೇಲು. ಪಾಟೀಲ ನಿಂಗೇನಾದ್ರೂ ಹುಚ್ಚ? ಅಣ್ಣ, ನಾನು ಅರೆಸ್ಟ್ ಆಗಿರೋ ಹಾಗೆ ನೀವು ಬೆಂಗಾವಲಾಗಿ ಇರ್ತೀನಿ ಅಂದ್ರೆ ನಾನು ವಾಸಿಯಾಗಿ ಬಂದ್ಮೇಲೆ ಅವ್ನು ಬೇಟಾಡ್ ಸಾಯಿಸ್ತೀನಿ ಅಣ್ಣ, ಬೇಟಾಡ್ ಸಾಯಿಸ್ತೀನಿ ಅವನ್ನ. ಹೇಳಿ ಅಣ್ಣ, ನಾನು ಬದುಕ್ಬೇಕು ಸಾಯ್ಬೇಕು ಹೇಳಿ ಅಣ್ಣ. ಪಾಟೀಲ ನಿನ್ ಕಳ್ಕೋತೀನ ನಾನು. ಬೋರಾ ಅಣ್ಣ, ಇನ್ನೊಂದ್ ಗಂಟೆ ಒಳಗೆ ಆ ವಿಟ್ನೆಸ್ ನನ್ ಕಾಲತ್ರ ಇರ್ಬೇಕು. ಆಯ್ತಣ್ಣ. ಆ ವಿಟ್ನೆಸ್ಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ಅವನ ಹೆಸರನ್ನ ನೀನ್ ನನ್ನ ಹತ್ರ ಹೇಳದೇ ಇದ್ರೆ ಬೆನಿಫಿಟ್ ಆಫ್ ಡೌಟ್ ಅಂತ ರೌಡಿನ ಅರೆಸ್ಟ್ ಮಾಡೋದೇ ಹೊರತು ಶಿಕ್ಷೆ ಕೊಡ್ಸಕ್ ಆಗಲ್ಲ. ಗೂಂಡಾಗಿರ್ನ ನಿರ್ಮೂಲ ಮಾಡೋದಕ್ಕೆ ನಿನ್ನ ಕರ್ತವ್ಯನು ಮುಖ್ಯ ಅಂತ ತಿಳ್ಕೊಂಡು ಆ ವಿಟ್ನೆಸ್ ಯಾರು ಅಂತ ಹೇಳು. ಏನು ಹೆದರ್ಬೇಡ, ಹೇಳು ಪ್ಲೀಸ್ ಟೆಲ್ ಮೀ. ಗೊತ್ತಿರ ಬನ್ನಿ ಬನ್ನಿ, ಧೈರ್ಯವಾಗಿರಿ ಕೆಂಪಯ್ಯ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಸರ್. ಇಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ, ಧೈರ್ಯವಾಗಿರಿ. ಅಮ್ಮ ಅಮ್ಮ, ಏನಪ್ಪ? ಇವ್ರು ಕೆಂಪಯ್ಯ ಅಂತ ನಮ್ಗೆ ಬಹಳ ಬೇಕಾದವ್ರು, ಹುಷಾರ ನೋಡ್ಕೊಡಿ. ಬಾಪ. ಒಳಗಿಂದ ಬಾಗಲ್ ಭದ್ರ ಹಾಕೋಮ್ಮ. ಸರಿಪ್ಪ. ಬನ್ನಿ. ಅಣ್ಣ, ಆ ಕೋಳಿ ಕೆಂಪನ್ನ ಎಸಿ ಎಳ್ಕೊಂಡೋಗ್ಬಿಟ್ಟಂತೆ. ದರೋಡೆಗಳು, ದೌರ್ಜನ್ಯ, ಮಾನಭಂಗ, ಪ್ರಾಣ ತೆಗೆಯೋದು ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಕಣ್ಣು. ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ನನ್ನ ಮಕ್ಕಳು. ನಿಮ್ಮಂತವ್ರ ಬಾಯಿನಲ್ಲಿ ಸತ್ಯ ಹೇಳ್ಸೋಕೆ ನಿಮ್ಮನ್ನ ಏನ್ ಮಾಡಿದ್ರು ಯಾರು ಪಾಪ ಅನ್ನಲ್ಲ. ನೋ ನೋ, ಯಾರು ಪಾಪ ಅನ್ನಲ್ಲ. ಹೇಳು ಪಾಟೀಲ, ಇಲ್ಲಿ ನೀನು ಪ್ರಾಣ ತೆಗಿತೀನಿ,
ಹೇಳು ಆ ಪಾಟೀಲ ಎಲೆ? ಪಾಟೀಲ ಅಣ್ಣ ನೀನೇನ್ ಹೆದರ್ಕೋಬೇಡ. ಆ ಕೋಳಿ ಕೆಂಪನ್ ವಿಷಯ ನಾನ್ ನೋಡ್ಕೋತೀನಿ. ಅಲ್ಲಿ ತನಕ ನೀನ್ ಇಲ್ಲೇ ಇರು. ಈ ಬಂಗ್ಲೆಗ್ ಬರಕ್ಕೆ ಯಾವ ಕಾಕಿ ಬಟ್ಟೆಗೂ ಧೈರ್ಯ ಇಲ್ಲ. ಸಿದ್ಧ ಅಣ್ಣ ತಮ್ಮ ತಮ್ಮ ಈ ಗಲ್ಲಿನಾಗೆಲ್ಲ ಜಿಮ್ಮಿಗಳು ಜಾಕಬ್ ಮನೆ ಐತಲ್ಲ, ಗೊತ್ತೈತೆ ನಿನ್ಗ? ನಿಮ್ಗೆ ಗೊತ್ತೇನಪ್ಪ ಜಾಕಬ್ ಮನಿ? ಪಕ್ಕದ ಕ್ರಾಸಲ್ಲಿ ಬಲಗಡೆ ಹೋದ್ರೆ 5ನೇ ಮನೆನೇ ಆ ಜಾಕೂಬ್ ಮನೆ. ನಮಸ್ಕಾರ ಅಣ್ಣ. ಕೂತ್ಕೋ. ಜಾಕಬ್ ಅಣ್ಣ ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ಹೇಳಿ ಅಣ್ಣ? ಹೇಳ್ತೀನಿ ಬಾ. ಅಮ್ಮೋ ಅಮ್ಮೋ, ಯಾರು? ಜಾಕಬ್ ಮನಿ ಇದೆ ಹೌದಲ್ಲ? ಹೌದು. ನೀವ್ಯಾರು? ಶಿವಪ್ಪ. ಜೈಲಿಂದ ಬರ್ತಿದ್ದೀರಾ? ಹ್ಮ್. ಓ, ನಮ್ ಗಂಡ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬನ್ನಿ ಬನ್ನಿ. ನೀ ಏನ್ ಗಿಮಿಕ್ಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ SI ಮನೇಲಿರೋ ಕೋಳಿ ಕೆಂಪ ನನ್ ಕಾಲ ಹತ್ರ ಬಿದ್ದಿರ್ಬೇಕು. ಸರಿ ಅಣ್ಣ. ನೀನಾ? ತಕೊಳ್ರವ, ಲೆಕ್ಕ ಇಟ್ಕೊಳ್ಳಿ. ನಾನು ಪಕ್ಕದ ಮನೆಗೆ ಹೋಗಿ ಬಟ್ಟೆ ಕೊಟ್ಟು ಬರ್ತೀನಿ. ಸರಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಇಲ್ಲಿರೋ ಕೋಳಿ ಕೆಂಪಯ್ಯನ SI ಸಾಹೇಬರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರಕ್ ಹೇಳಿದ್ರು. ಓಹೋ, ಕೆಂಪಯ್ಯ. ಅಬ್ಬಾ ಅಮ್ಮ, ಇಲ್ಲಿದ್ದಷ್ಟು ಭಯ ಜಾಸ್ತಿ. ನಾ ಸ್ಟೇಷನ್ ಅಲ್ಲಿ ಆರಾಮಾಗಿರ್ತೀನಮ್ಮ. ಸರಿಯಪ್ಪ, ಹೋಗಪ್ಪ. ಹೋಗೋಣ. ಅಮ್ಮ ಅಮ್ಮ, ಏನಪ್ಪ? ಇದೇನ್ ಬಾಗಿಲು ತೆಗೆದಿದೆ? ಕೆಂಪ ಇದ ಅಂತಾನೆ? ಇಲ್ಲಪ್ಪ, ನೀನೇ ಹೇಳ್ದೆ ಅಂತ ಪೊಲೀಸ್ನವ್ರು ಕರ್ಕೊಂಡೋದ್ರಲ್ಲ. ಪೊಲೀಸ್ನವರು?
ಕೋಳಿ ಕೆಂಪ ಮೂರ್ಛೆ ಆಗ್ಯಾನೆ. ಅವನ್ನ ಎಳ್ಕೊಂಡು ಹೋಗಿ Mr. Channagiri Raja, alias CR, you are under arrest. Don't move! ತಮ್ಮ, ಈ CR ಗುಂಡ್ಗೆ ಒಳಗೆ ನಿನ್ ಪೊಲೀಸ್ ಗುಂಡ್ ಹೋಗ್ಲಿಕ್ಕೆ ತಮ್ಮಿಲ್ಲ ತಮ್ಮ. ನನ್ನ ಹತ್ರ ಫಾರಿನ್ ನಿಂದ ಸ್ಪೆಷಲ್ ಆಗಿ ತರಿಸಿದ ಮೆಷಿನ್ ಗನ್ 2 ಇದೆ. ಅದಕ್ಕೆ ಕೆಲಸ ಕೊಡ್ಬೇಡಪ್ಪ. Shut up! ನಿನ್ನ ಮಿಷಿನ್ ಗನ್ ಗುಂಡುಗಳನ್ನ ಹೆದರ್ಸೋ ಗುಂಡಿಗೆ ನನ್ನ ಹತ್ರ ಇದೆ. CR, ಕಾನೂನಿನ ಕಣ್ತಪ್ಪಿಸಿ ಹಲ್ಕಾ ಕೆಲಸ ಮಾಡೋ ನಿಮ್ಮಂತ ಗುಂಡಾಗಲ್ಲ ಗುಂಡಿಗೆ ನಾ ಬೆಂಡ್ ಮಾಡೋ ತಾಕತ್ತು ಈ ಕಾಕಿ ಬಟ್ಟೆಗಿದೆ. ಐ ಹ್ಯಾವ್ ಕಮ್ ವಿತ್ ಅರೆಸ್ಟ್ ವಾರೆಂಟ್. ಕಮ್ ಆನ್. ಗುಡ್ಡ, ದೊಡ್ಡ ಸಾಹೇಬ್ರಿಗೆ ಫೋನ್ ಹಚ್ಚು. ಆಯ್ತಣ್ಣ. ಅಣ್ಣ, ಹಲೋ, ಶರಣ್ ರೀ ಸಾಹೇಬ್ರ, ನಾನು CR. ಅಂತ ದೊಡ್ಡ ವಿಷಯ ಏನಿಲ್ಲ ಬಿಡಿ. ನನ್ನ ಅರೆಸ್ಟ್ ಮಾಡಕ್ಕೆ SI ಪ್ರತಾಪ್ ವಾರಂಟ್ ತಂದಾನೆ. ಅವನ ಹತ್ರ ವಸಿ ಮಾತಾಡಿ ತಮ್ಮ. Hands up! Get back! 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 Get back! Come on. Back! ಮಿಸ್ಟರ್ ಪ್ರತಾಪ್, ಸರ್, ಇವನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ತಂದಿದ್ದೀನಿ. ನಾನು ಬೇಲ್ ಆರ್ಡರ್ ತಂದಿದ್ದೀನಿ ಪ್ರತಾಪ್. ರಜಾದಲ್ಲಿರೋ ನೀವು ಹೇಳ್ ಕಳಿಸ್ದಂಗೆ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ರಲ್ಲ. ಯು ಆರ್ ಗ್ರೇಟ್. ಥ್ಯಾಂಕ್ ಯು ಸರ್. ಸರ್, ಇವನು ಗೊತ್ತು ಮಿಸ್ಟರ್ ಪ್ರತಾಪ್, ಬೇಲ್ ಆರ್ಡರ್ ಮುಂದೆ ವಾರಂಟ್ ಏನು ಬೆಲೆ ಇಲ್ಲ ಅಂತ ನಿನ್ಗೆ ಗೊತ್ತಲ್ಲ. ಅಲ್ಲ ನೋ ಸರ್, ಮೋರ್ ಎಮೋಷನ್ಸ್. ನೋಡು ಪ್ರತಾಪ್, ನೀನಿನ್ನೂ ಕಲಿಬೇಕಾದ ತುಂಬಾ ಇದೆ. ನೀನಿನ್ನೂ ಜೂನಿಯರ್. ಫಾಲೋ ಮೀ. ಕಾಗೆ ಮರಿಗೆ ಏನ್ ಗೊತ್ತು ಕವಡೆ ಆಟ. ಹೋಗೋ ಬಾಬಾ. ಮಿಸ್ಟರ್ ಪ್ರತಾಪ್, ಮರಣ ಹೇಳಿಕೆಯಲ್ಲಿ ಏನಿದೆ ಆ ಮಣ್ಣು ಒಬ್ಬ ತಿರ್ಬೋಕಿನ ಕೊಂಡ್ಕೊಂಬಂದು ಅವನಿಂದ ಅವ್ರಿಗಿಷ್ಟ ಬಂದ ಹಾಗೆ ಮರಣ ಹೇಳಿಕೆನ ಬರೆಸ್ಕೊಂಡು ಕೊನೆಗೆ ಅವನ್ನೇ ಇಲ್ಲ ಅನಿಸ್ಬಿಟ್ಟು ಇಂಡಿಯನ್ ಪೀನಲ್ ಕೋಡ್ನೆ ತಳ್ಕಂಬಳ್ಕ ಮಾಡುವಂತಹ ಮೇಧಾವಿಗಳಿರುವಂತ ಈ ಸಮಾಜದಲ್ಲಿ ನಮ್ಮ ಬದುಕು ನಮಗ್ ಮುಖ್ಯ, ಹಾಗೆ ನಮ್ ಸುಖ ನಮಗ್ ಮುಖ್ಯ. ಈಗ ನಾನೇನ್ ಮಾಡೋಂತೀರಾ ಸರ್? ಮಿಸ್ಟರ್ ಪ್ರತಾಪ್, ಆ CR ಹತ್ರ ಬೇಕಾದ್ರೆ ನಿಧಾನವಾಗಿ ಕ್ಷಮಾಪಣೆ ಕೇಳ್ಕೋಬಹುದು. ನಾನೇ ಅರೇಂಜ್ ಮಾಡ್ತೀನಿ. ನೀನ್ ಸಿದ್ಧ ಮಾಡಿಟ್ಟಿರೋ ಆ ಮರಣ ಹೇಳಿಕೆನ್ ಮಾತ್ರ ಸುಟ್ಟು ಹಾಕ್ಬಿಡೋಣ. ಏನ್ ಹೇಳ್ತಾ ಇದ್ದೀರಾ ನೀವು? ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಯ್ಯ. ಇಲ್ದಿದ್ರೆ ನೀನ್ ಸುಟ್ಟು ಬುದ್ಧಿ ಆಗ್ತೀಯ. ಏನ್ ಹೆದರ್ಸ್ತಾ ಇದ್ದೀರಾ? ಇಲ್ಲ, ನೀನ್ ನನ್ನ ಹೆದರ್ಸ್ಬೇಕು ಅಂತ ಮಾಡಿದ್ಯಾ? ಏನು ಮಾಡಕ್ಕಾಗಲ್ಲ. ಐ ಆಮ್ ಸೀನಿಯರ್ ಮೋಸ್ಟ್. ನನ್ಗೊಂದ್ ವಿಷಯ ಗೊತ್ತಾಗ್ಬೇಕು. ಆ ವಿಟ್ನೆಸ್ ಯಾರು? ಹಿಂದೆ ಮುಂದೆ ಎಲ್ಲದ ಪರದೇಸಿ. ನಿನ್ಗೇನಾದ್ರು ಸಂಬಂಧಿನ? ನೋ. ಆ ಸತ್ತೋದೋಳ ಬಗ್ಗೆ ನಿನ್ಗ್ಯಾಕೆ ಅಷ್ಟೊಂದು ಕಾಳಜಿ?
ಒಂದು ಪ್ರಾಯದ ಹೆಣ್ಣು ಅರ್ಧ ರಾತ್ರಿಲಿ ಮಳೆಯಲ್ಲಿ ನೆನ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಅಂಗಾಂಗ ಪ್ರದರ್ಶನ ಮಾಡ್ತಾ ನಡ್ರಸ್ತೆಯಲ್ಲಿ ಬರ್ತಾ ಇರೋದನ್ನ ಒಬ್ಬ ಷಂಡ ನೋಡಿದ್ರು ಸರಿ, ಅವಳ ಶೀಲಾನ ಕೋಳಿ ಪಲಾವ್ ತಿಂದಂಗೆ ತಿಂದು ಬಿಡ್ತಾನೆಯಾ.